ಬರಿಯ ನೆಲದ ಮೇಲೆ ಇಡಲೇಬಾರದ ಮಂಗಳಕರವಾದ ವಸ್ತುಗಳು ಯಾವುದು ಅನ್ನೋದನ್ನ ನೋಡೋಣ. ಸೊ ಇವುಗಳನ್ನ ಡೈರೆಕ್ಟ್ ಆಗಿ ನೆಲದ ಮೇಲೆ ಇಡೋ ಹಾಗಿಲ್ಲ. ಒಂದು ಮಣೆ ಮೇಲ್ಗಡೆ ಅಥವಾ ಒಂದು ಪೀಠದ ಮೇಲೆ ಮಂದಾಸನದಲ್ಲಿ ಅಥವಾ ಮಂಟಪದಲ್ಲಿ ಈ ರೀತಿ. ಅಂದ್ರೆ ಇವೆಲ್ಲ ಮಂಗಳಕರವಾದ ವಸ್ತುಗಳಲ್ವಾ, ಡೈರೆಕ್ಟ್ ಆಗಿ ನೆಲದ ಮೇಲೆ ಅಲಕ್ಷ್ಯ ಮಾಡ್ಕೊಂಡು ನಾವು ಹತ್ರ ಇಡಕ್ಕಾಗಲ್ಲ. ಪ್ರತಿಯೊಂದು ವಸ್ತುಗೂ ಎನರ್ಜಿ ಇರುತ್ತೆ, ಒಂದಷ್ಟು ಶಕ್ತಿ ಅದು ಹೊರಸೂಸ್ತಾ ಇರುತ್ತೆ. ಅಂಥದ್ರಲ್ಲಿ ಮಂಗಳಕರವಾದ ವಸ್ತುಗಳು ಅದು ತುಂಬಾ ಪ್ರೀಶಿಯಸ್ ಅಲ್ವಾ. ಅದನ್ನ ಹೇಗಂದ್ರೆ ಹಾಗೆ ಚಪ್ಪಲಿ ಬಿಡ್ತೀವಲ್ಲ ನೆಲದ ಮೇಲೆ, ಆ ಥರ ಬಿಡಕ್ಕಾಗಲ್ಲ ಅಲ್ವಾ. ಹಾಗಾಗಿ ಅವುಗಳಿಗೆ ಒಂದು ಪೀಠ ಅಥವಾ ಒಂದು ಸಣ್ಣದಾದ ಒಂದು ಸ್ಟೂಲು, ಮಣೆ ಈ ರೀತಿ ಇಟ್ಟು ಅದರ ಮೇಲೆ ಈ ವಸ್ತುಗಳನ್ನ ಇಡಬೇಕಾಗತ್ತೆ. ಸೊ ವಸ್ತುಗಳು ಯಾವ್ಯಾವ್ದು ಅಂತ ಹೇಳ್ತಾ ಹೋದಾಗೆ ನಿಮಗೆ ಗೊತ್ತಾಗತ್ತೆ ಎಲ್ಲಿ ಇಡಬೇಕು ಅಂತ. ಮೊದಲನೇದು ಪುಸ್ತಕ, ಸರಸ್ವತಿ. ಡೈರೆಕ್ಟ್ ಆಗಿ ನೆಲದ ಮೇಲೆ ದಯವಿಟ್ಟು ಇಡಬೇಡಿ. ಶಂಖ, ಸಾಲಿಗ್ರಾಮ, ಆರತಿ ಸುಡಲು, ತುಪ್ಪದ ಬತ್ತಿ ಹಾಕಿ ಆರತಿ ಮಾಡ್ತಿರಲ್ಲ, ಲಾಸ್ಟ್ ದೇವರ ಪೂಜೆ ಎಲ್ಲ ವ್ರತ ಕಥೆ ನೈವೇದ್ಯ ಮಂಗಳಾರತಿ ಎಲ್ಲವೂ ಆದ ನಂತರ ಒಂದ್ಸರ್ತಿ ಆರತಿ ಮಾಡ್ತೀವಲ್ಲ, ಆರತಿ ಸೊಡಲನ್ನು ಕೂಡ ಡೈರೆಕ್ಟ್ ಆಗಿ ನೆಲದ ಮೇಲೆ ಇಡೋ ಹಾಗಿಲ್ಲ. 5ನೇದು ಘಂಟೆ. ಘಂಟೆನ ಕೂಡ ಡೈರೆಕ್ಟ್ ಆಗಿ ನೆಲದ ಮೇಲೆ ಇಡಬಾರದು. ಪೂಜೆಗೆ ಇಟ್ಟಂತಹ ದೇವರ ವಿಗ್ರಹಗಳು, ಜಪಮಾಲೆ, ರುದ್ರಾಕ್ಷಿದಾದ್ರೂ ಆಗಿರ್ಲಿ, ತುಳಸಿದಾದ್ರೂ ಆಗಿರ್ಲಿ, ತಾವರೆ ಬೀಜದಾದ್ರೂ ಆಗಿರ್ಲಿ, ಸ್ಫಟಿಕದ್ದಾದ್ರೂ ಆಗಿರ್ಲಿ, ಜಪಮಾಲೆನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡೋ ಹಾಗಿಲ್ಲ. ದೇವರಿಗೆ ಇಡುವಂಥ ನೈವೇದ್ಯ, ಅದು ಸೋಬಲಕ್ಕಿ ಇರ್ಬೋದು, ಮಳೆಹಣ್ಣಿನ ನೈವೇದ್ಯ ಇರ್ಬೋದು, ಪಂಚಾಮೃತ ಇರ್ಬೋದು, ಮನೆಯಲ್ಲಿ ಮಾಡಿದಂಥ ಭಕ್ಷ್ಯಗಳು ಪಾಯಸದ ಸಮೇತ ಹಬ್ಬಗಳಲ್ಲೆಲ್ಲ ಇಡ್ತೀವಲ್ಲ. ಗಣೇಶನ ಹಬ್ಬದಲ್ಲೆಲ್ಲ ಮೋದಕನ ನೈವೇದ್ಯ ಅಂತ ಇಡ್ತೀವಿ, ಗೌರಿ ಹಬ್ಬದಲ್ಲಿ ಹೋಳಿಗೆನ ಇಡ್ತೀವಿ. ಈ ರೀತಿ ಒಬ್ಬೊಬ್ಬರ ಮನೆ ಒಂದೊಂದು ಸಂಪ್ರದಾಯ. ಡೈರೆಕ್ಟ್ ಆಗಿ ನೈವೇದ್ಯ ತಟ್ಟೆ ತಗೊಂಡ್ ಬಂದ್ಬಿಟ್ಟು ದೇವ್ರ ಮುಂದೆ ಇಟ್ಬಿಡೋದಲ್ಲ, ಅಲ್ಲೊಂದು ಮಂಡಲ ಮಾಡಿ ಇಡಬೇಕು. ಸಾಧ್ಯ ಆದ್ರೆ ಮಣೆಯ ಮೇಲೆ ಇಡಬೇಕು. ನೆಕ್ಸ್ಟ್, ಇದೆಲ್ಲ ವಸ್ತುಗಳು ಆದ್ರೆ ಪೂಜೆ ಮಾಡೋರು ಮತ್ತೆ ಧ್ಯಾನ ಮಾಡೋರು ಏಕ್ದಮ್ ನೆಲದ ಮೇಲೆ ಹಾಗೆ ಕೂತ್ಕೊಳ್ಳೋ ಹಾಗಿಲ್ಲ. ಒಂದು ಹಾಸನ್ನ ಅಥವಾ ಒಂದು ಚಾಪೆಯನ್ನ ಹಾಕೊಂಡು ಅದರ ಮೇಲೆ ಕೂತ್ಕೋಬೇಕು.